ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 25 ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಹೆಬ್ಬಾಳು ಬಡಾವಣೆಯ ಆಶಾ ಮಂದಿರ ನಿವೇಶನ ಮತ್ತು ವಸತಿದಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ವಿನಾಯಕ ಸ್ವಾಮಿ, ಶ್ರೀ ಉಮಾಮಹೇಶ್ವರಿ, ಶ್ರೀ ಆಂಜನೇಯ ಸ್ವಾಮಿ ನವಗ್ರಹ ದೇವಾಲಯ ಹಾಗೂ ಪಂಚಗೋಪುರಗಳ ಸಮುಚ್ಚಾಲಯದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಬೋರೇಗೌಡ, ಕಾಳನಿಂಗೇಗೌಡ, ಸದಾಶಿವಯ್ಯ, ಸಣ್ಣೇಗೌಡ, ನಟರಾಜ್, ಆರ್ ಸ್ವಾಮಿ, ಚಿಕ್ಕಣ್ಣ, ತಿಮ್ಮೇಗೌಡ, ಕರಿಗೌಡ, ಕುಮಾರಸ್ವಾಮಿ, ಮಹದೇವು, ಸತೀಶ್, ಆರ್ ಶ್ರೀಧರ್ ಸೇರಿದಂತೆ ಭಕ್ತರು ಮತ್ತಿತರರು ಉಪಸ್ಥಿತರಿದ್ದರು. ಈಗ ಈ ಆಶಾ ಮಂದಿರ ಮತ್ತು ಉಮಾಮಹೇಶ್ವರಿ ದೇವಸ್ಥಾನ ಎಲ್ಲ ಕಮಿಟಿ ಮೆಂಬರ್ಸು, ಬೋರೇಗೌಡರು, ಕಾಳೇಗೌಡರು, ಎಲ್ಲರಿಗೂ, ಸತೀಶ್ ಅವರು ಎಲ್ಲರಿಗೂ ಒಂದು ಅಭಿನಂದನೆ ಕೊಡಬೇಕು. ಈ ಕಾರಣದ ಏನಂದರೆ, ಈ ದೇವಸ್ಥಾನಕ್ಕೆ ಎಷ್ಟು ಚಿಕ್ಕದಿತ್ತು ಅದನ್ನು ಇಷ್ಟು ಮೇಲ್ಗಂಡೆ ತರಕ್ಕೆ ಮತ್ತು ದೇವರ ಭಕ್ತಗಳು ತುಂಬ ಬೆಳೆದಿದ್ದಾರೆ. ಇಲ್ಲಿ ಈ ದೇವಸ್ಥಾನ ಉದ್ಧಾರ ಮಾಡಿ ಈ ಜನಸಂಖ್ಯೆ ನಮ್ಮ ಹೆಬ್ಬಾಳನ ಜನರಿಗೆ ತುಂಬ ಇದು ದೇವರಿಗೆ ಒಂದು ದೇವಸ್ಥಾನಕ್ಕೆ ಇದು ಉಪಯೋಗಿಯಾಗಿ ಜನಕ್ಕೆ ಶಾಂತಿ ಮತ್ತು ಪ್ರಾರ್ಥನೆಗೋಸ್ಕರ ಸಂಜೆ ಹೊತ್ತು ಒಂದು ತಾಳ್ಮೆ ಇರೋದಂತ ಪ್ರಾರ್ಥನೆ ಮಾಡುವಾಗ ಇಲ್ಲಿ ಬಂದು ಅವರು ಒಂದು ಸುಖನ ತಗೋಬೋದು ಅಂತ ಆ ಜಾಗನ ಇಷ್ಟು ದೇವಸ್ಥಾನಕ್ಕೆ ಇಷ್ಟು ಅಭಿವೃದ್ಧಿ ಮಾಡಿ ಡೆವಲಪ್ ಮಾಡಿ ಈ ಮೇಲ್ಗಡೆ ನಮ್ಮ ಮೈಸೂರು ನಗರದಲ್ಲಿ ಒಂದು ದೊಡ್ಡ ಪ್ರತಿಷ್ಠೆ ಥರ ಒಂದು ಈ ದೇವಸ್ಥಾನ ಬೆಳೆಸಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ನಮ್ಮ ಕಡೆಯಿಂದ. ಅದು ಒಂದು ಮಾತು ಹೇಳಿ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಮೆಹುಲ್ ಪಟೇಲ್ ಅಂತ, ಕರ್ನಾಟಕ ರಾಜ್ಯ ಗ್ಯಾಸ್ ವಿತರಕರ ರಾಜ್ಯ ಅಧ್ಯಕ್ಷ. ಆಶಾ ಮಂದಿರ ನಿವೇಶನ ಮತ್ತು ವಸತಿದಾರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಹೆಬ್ಬಾಳ 2ನೇ ಹಂತದ ನಿವಾಸಿಗಳು ಮತ್ತು ಕೊಪ್ಪಲು ಗ್ರಾಮಸ್ಥರು ಹಾಗೂ ಉಮಾಮಹೇಶ್ವರಿ ದೇವಸ್ಥಾನದ ಕಾರ್ಯಕಾರಿ ಮಂಡಳಿ ಎಲ್ಲ ಸ್ನೇಹಿತರುಗಳು ಹಾಗೂ ಭಕ್ತಾದಿಗಳು ಪರವಾಗಿ ಇವತ್ತಿನ ದಿನ ಸುಮಾರು 32 ವರ್ಷ ಆಯಿತು ಈ ದೇವಸ್ಥಾನ ಪ್ರಾರಂಭ ಆಗಿ ಉದ್ಘಾಟನೆ ಆಗಿ. ಅವತ್ತಿನಿಂದನೂ ಪೂಜಾ ಕಾರ್ಯಗಳಲ್ಲಿ ಎಲ್ಲ ಬಡಾವಣೆ ನಿವಾಸಿಗಳು ಬಂದು ಪೂಜಾ ಕಾರ್ಯಗಳೆಲ್ಲ ಮಾಡಿಸಿ ನಮ್ಮ ದೇವಸ್ಥಾನ ಕಮಿಟಿಗೆ ಎಲ್ಲ ಉತ್ತಮ ಪ್ರೋತ್ಸಾಹ ಕೊಟ್ಟು ಈ ದೇವಸ್ಥಾನ ಅಭಿವೃದ್ಧಿ ಆಗೋದಕ್ಕೆ ಎಲ್ಲ ಸಹಕರಿಸಿದ್ದಾರೆ. ಅದೇ ರೀತಿ ನಮ್ಮ ದೇವಸ್ಥಾನದ ಕಮಿಟಿಯವರು ಕೂಡ ಎಲ್ಲ ನಮ್ಮ ಸ್ನೇಹಿತರು, ಈಗ ಕಾಳನಿಂಗೇಗೌಡರು ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು ಸಣ್ಣೇಗೌಡರು, ಉಪಾಧ್ಯಕ್ಷರು ಸದಾಶಿವಪ್ಪರು, ಮತ್ತು ನಮ್ಮ ಖಜಾಂಜಿ ಚಿಕ್ಕಣ್ಣ ಮತ್ತು ಸೆಕ್ರೆಟರಿ ನಟರಾಜ್ ಅವರು ಹಾಗೂ ಕಮಿಟಿಯ ಎಲ್ಲ ಸದಸ್ಯರುಗಳು, ಎಲ್ಲ ಸ್ನೇಹಿತರು, ದಯವಿಟ್ಟು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಎಲ್ಲ ಕಮಿಟಿ ಎಲ್ಲ ನನ್ನ ಸ್ನೇಹಿತರು ತುಂಬ ಸಹಕಾರ ನೀಡಿ ತುಂಬ ಪ್ರೋತ್ಸಾಹ ಕೊಟ್ಟು ಇವತ್ತಿನ ದಿವಸ ಏನು ಅನ್ನ ಸಂತರ್ಪಣೆ ಮತ್ತು ಸಾಯಂಕಾಲ ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ತುಂಬ ಪ್ರೋತ್ಸಾಹ ಕೊಟ್ಟು ಓಡಾಡಿ ಸಾಕಷ್ಟು ಶ್ರಮ ಪಟ್ಟಿದ್ದೀರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ರೋಚನ್ ನಾಗರಾಜು, ಕುಮಾರು ಮತ್ತು ನಮ್ಮ ಶ್ಯಾಮು, ಶ್ರೀಧರು ಮತ್ತು ಡಿಕ್ಷಿ ಮೋಹನ್ ಎಲ್ಲ ಸ್ನೇಹಿತರು ಅವ್ರ ಶಕ್ತಿ ಮೀರಿ ಓಡಾಡಿದ್ದೀರಿ. ದಯವಿಟ್ಟು ಎಲ್ರಿಗೂ ನಮ್ಮ ದೇವಸ್ಥಾನದ ಪರವಾಗಿ ಮತ್ತು ಬಡಾವಣೆ ನಿವಾಸಿಗಳ ಪರವಾಗಿ ಎಲ್ರಿಗೂ ಕೃತಜ್ಞತೆ ಸಲ್ಲಿಸಿ, ಇದೇ ರೀತಿ ಬಡಾವಣೆ ಜನಗಳು ಇದೇ ರೀತಿ ನಮ್ಮ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜಾ ಕಾರ್ಯಗಳಿಗೆ ಭಾಗವಹಿಸಿ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನನ್ನ ಹೆಸರು ನಲ್ಲಿ ಬೋರೇಗೌಡರು ಅಂತ, ಈ ದೇವಸ್ಥಾನದ ಅಧ್ಯಕ್ಷರು. ಶ್ರೀ ವಿನಾಯಕ ಉಮಾಮಹೇಶ್ವರಿ ದೇವಸ್ಥಾನ ಸುಮಾರು 33 ವರ್ಷಗಳ ಈ ಗಣಪತಿ ಪ್ರತಿಷ್ಠಾಪನೆ ಆಗಿ ಇಲ್ಲಿವರೆಗೆ 33 ವರ್ಷ ಆಗಿದೆ. ಮತ್ತು ಪ್ರತಿ ವರ್ಷದಂತೆ ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಬರ್ತಾ ಇದೆ. ಮತ್ತು ಹೆಬ್ಬಾಳ್ ಸ್ಟೇಜಿನ ಬಡಾವಣೆಯ ನಾಗರಿಕರು ಮತ್ತು ಮಂಚೇಗೌಡನಕೊಪ್ಪಲಿನ ನಾಗರಿಕರು ಮತ್ತು ಸುಬ್ರಹ್ಮಣ್ಯ ನಗರ, ಲಕ್ಷ್ಮೀಕಾಂತ್ ನಗರ ಮತ್ತು ಹಲವಾರು ಹಳ್ಳಿಗಳಿಂದ ಇಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಮಧ್ಯಾಹ್ನ ಇವತ್ತು ಅಂದರೆ 33 ವರ್ಷ ಆಯಿತು ಇವತ್ತಿಗೆ ಅನ್ನದಾನ ಕಾರ್ಯಕ್ರಮ ಕಡೆ ಕಾರ್ತಿಕ ಸೋಮವಾರ ಪ್ರತಿ ವರ್ಷದಂತೆ ಈ ಸರಿ ಹಮ್ಮಿಕೊಂಡಿದ್ದು. ಮತ್ತು ಸಂಜೆ 6 ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವೂ ಸಹ ಹಮ್ಮಿಕೊಂಡಿದ್ದು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ನಮ್ಮ ಎಲ್ಲ ಶ್ರೀ ವಿನಾಯಕ ಉಮಾಮಹೇಶ್ವರಿ ದೇವಸ್ಥಾನ ಎಲ್ಲ ಆಡಳಿತ ಮಂಡಳಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ಅವರಿಗೆ ಎಲ್ಲ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಸುಮಾರು ನಾಗೇಂದ್ರಣ್ಣರು, ಹರೀಶ್ ಗೌಡ್ರು, ಕವೀಶ್ ಗೌಡ್ರು ಮತ್ತು ಎಲ್ಲ ಮಾಜಿ ಕಾರ್ಪೊರೇಟರ್ಗಳು, ಇನ್ನೂ ಹಲವಾರು ಮುಖಂಡರುಗಳು ಬಂದಿದ್ದರು.
ಅದು ಹೇಳ್ಬಿಟ್ಟಿದ್ದೀನಿ. ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಸಹಕಾರ ಮಾಡಿದ್ದಾರೆ. ಮತ್ತು ಈ ದೇವಸ್ಥಾನ ಸುತ್ತ ಈ ಗ್ರಾಮಕ್ಕೆ ಮಾದರಿಯಾಗಿ ಹೊರಹೊಮ್ಮುತ್ತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರಿಗೆ ಕಾರ್ಯಕ್ರಮ ಭಾಗಿಯಾಗಿ ದಿನನಿತ್ಯ ಪೂಜೆ ಸಲ್ಲಿಸ್ತಾರೆ. ಮತ್ತು ಇನ್ನು ಮುಂದೆ ಕಾರ್ಯಕ್ರಮ ಸಹ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಭಕ್ತಾದಿಗಳೇ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಲಕ್ಷ್ಮೀಕಾಂತ ಸೊಸೈಟಿ ಅಧ್ಯಕ್ಷರು ಆರ್ ಶ್ರೀಧರ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.